ಭಾರತದ ದಾಳಿಗೆ ಪತರುಗುಟ್ಟಿ ಹೋಗಿದ್ದ ಪಾಕಿಸ್ತಾನ ಬಡಾಯಿ ಕೊಚ್ಕೊಳ್ತಿತ್ತು. ಭಾರತದ ದಾಳಿ ಬಗ್ಗೆ ಎಲ್ಲೂ ಕೂಡ ಸತ್ಯವನ್ನ ಕಕ್ಕಿರಲಿಲ್ಲ. ಇದೀಗ ಫಾರ್ ದ ಫಸ್ಟ್ ಟೈಮ್ ಪಾಕಿಸ್ತಾನದ ಪ್ರಧಾನಿಯೇ ಭಾರತದ ಪರಾಕ್ರಮವನ್ನ ಒಪ್ಪಿಕೊಂಡಿದ್ದಾರೆ. ಸತ್ಯ ಅನ್ನೋದು ಸೆರಗಿನಲ್ಲಿ ಕಟ್ಕೊಂಡ ಕೆಂಡಾಗಿದ್ದಂತೆ ಅಂತಾರಲ್ಲ, ಈ ಮಾತು 100% ಸತ್ಯ. ಯಾಕಂದ್ರೆ ಸುಳ್ಳನ್ನ ಸತ್ಯ ಅಂತ ಬಿಂಬಿಸೋದಕ್ಕೆ ಹೋದ್ರೆ ಪ್ರಪಂಚದ ಮುಂದೆ ಬೆತ್ತಲಾಗ್ಬೇಕಾಗತ್ತೆ. ಈಗ ಪಾಕಿಸ್ತಾನಕ್ಕೆ ಆಗಿದ್ದೂಗಿದೆ. ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋದ್ರು. ಬಡಾಯಿ ಕೊಚ್ಕೊಳ್ಳೋದು ಮಾತ್ರ ನಿಂತಿರ್ಲಿಲ್ಲ. ಭಾರತದ ವಿರುದ್ಧ ನಾವೇ ಗೆಲುವು ಸಾಧಿಸಿದ್ವಿ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡಿದ್ರು. ಆದ್ರೀಗ ಪಾಕ್ನ ಅಸಲಿ ಕಥೆಯನ್ನ ಪಾಕ್ ಪ್ರಧಾನಿಯೇ ಬೆತ್ತಲು ಮಾಡಿದ್ದಾರೆ. ಭಾರತದ ಹೊಡೆತ ತಾಳಲಾರದೆ ಪಾಕ್ ಸೇನಾ ಮುಖ್ಯಸ್ಥ ಪತರುಗುಟ್ಟಿ ಹೋಗಿದ್ದನ್ನ ಬಾಯ್ಬಿಟ್ಟಿದ್ದಾರೆ. ಭಾರತದ ಪರಾಕ್ರಮ ಒಪ್ಪಿಕೊಂಡ ಪಾಕಿಸ್ತಾನ ಒಂದೊಂದು ಹೊಡೆತಕ್ಕೂ ನೋಡಿತ್ತಂತೆ ರೌರವ ನರಕ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಪಾಕ್ನ ಪರಾಕ್ರಮ ಏನು ಅನ್ನೋದು ಅವರಿಗೆ ಮಾತ್ರ ಸೀಮಿತ. ಕೆಣಕಿ ಬಂದ್ರೆ ಕೇಡುಗಾಲ ಶುರುವಾಗುತ್ತೆ ಅನ್ನೋದನ್ನ ಭಾರತೀಯ ಸೇನೆ ತೋರಿಸಿಕೊಟ್ಟಿದೆ. ಎಷ್ಟೇ ಮಿಸೈಲ್ ಹಾರಿಸಿದ್ರು, ಎಷ್ಟೇ ಡ್ರೋನ್ ನುಗ್ಗಿಸಿದ್ರು ಭಾರತದಲ್ಲಿ ಬಾಲ ಬಿಚ್ಚೋದಕ್ಕಾಗಿರ್ಲಿಲ್ಲ. ಇದರಿಂದ ಅಂಡು ಸುಟ್ಟ ಬೆಕ್ಕಿನಂತಾಗಿದ್ದ ಪಾಕಿಸ್ತಾನ ಸುಳ್ಳಿನ ಕಂತೆಯನ್ನೇ ಸೃಷ್ಟಿಸಿತ್ತು. ಆದ್ರೀಗ ಅಸಲಿ ಸತ್ಯ ಕಕ್ಕಿದ್ದಾರೆ. ಭಾರತದ ದಾಳಿಯಿಂದ ಶೇಕ್ ಆಗಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಧ್ಯರಾತ್ರಿಯಲ್ಲದೆ ನಡುಗಿ ಹೋಗಿದ್ದ. ಹೀಗಾಗಿಯೇ ರಾತ್ರಿ 2:30 ಸುಮಾರಿಗೆ ಪಾಕ್ ಪ್ರಧಾನಿಗೆ ಫೋನ್ ಮಾಡಿದ್ದ ಮುನೀರ್. ನೂರ್ ಖಾನ್ ಏರ್ಬೇಸ್ ಮೇಲಿನ ದಾಳಿ ಬಗ್ಗೆ ಮಾಹಿತಿ ನೀಡಿದ್ದ. ಅತ್ಯಾಧುನಿಕ ಕ್ಷಿಪಣಿ ಬಳಸಿ ಭಾರತೀಯ ಸೇನೆ ದಾಳಿ ಮಾಡುತ್ತಿದೆ. ನಮಗೆ ಚೀನಾ ಕೊಟ್ಟಿದ್ದ ಜೆಟ್ ಉಡೀಸಾಗಿದೆ. ಈಗ ಏನ್ ಮಾಡೋದು ಅಂತ ಪಾಕ್ ಪ್ರಧಾನಿ ಮುಂದೆ ಗೋಳಾಡಿದ್ದಂತೆ. ಇದನ್ನ ಸ್ವತಃ ಪಾಕ್ ಪ್ರಧಾನಿಯೇ ಒಪ್ಕೊಂಡಿದ್ದಾರೆ. 9:10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಹೊತ್ತಿ ಉರಿತಿದ್ದ ಪಾಕ್, ಸ್ವಿಮ್ ಮಾಡ್ತಿದ್ರಂತೆ ಪ್ರಧಾನಿ. ರೋಮ್ ಹೊತ್ತಿ ಉರಿತಿರೋವಾಗ ದೊರೆ ಪಿಟೀಲು ಬಾರಿಸ್ತಿದ್ದಂತೆ ಸೇಮ್ ಇಂತಹ ಜಾಯಮಾನಕ್ಕೆ ಸೇರಿದವನು ಪಾಕ್ ಪ್ರಧಾನಿ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ನಿಂತಿದ್ದ ಭಾರತ ಪಾಕಿಸ್ತಾನದ ವಾಯು ನೆಲೆಗಳನ್ನ ಧ್ವಂಸ ಮಾಡ್ತಿತ್ತು. ಭಾರತದ ಹೊಡೆತ ತಾಳುವುದಕ್ಕಾಗದೆ ಪಾಕ್ ಸೇನಾ ಮುಖ್ಯಸ್ಥನೇ ಬೆಚ್ಚಿ ಬಿದ್ದಿದ್ದ. ಆದ್ರೆ ಪಾಕಿಸ್ತಾನದ ಪ್ರಧಾನಿ ಮಾತ್ರ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ದೇಶ ಸರ್ವನಾಶ ಆಗ್ತಿದ್ರು. ಉಗ್ರರ ಜೊತೆ ಸೈನಿಕರ ಹೆಣದ ರಾಶಿ ಬೀಳ್ತಿದ್ರು. ಪಾಕ್ ಪ್ರಧಾನಿ ಮಾತ್ರ ಈಜಾಡೋದ್ರಲ್ಲಿ ಮೈ ಮರೆತು ಹೋಗಿದ್ರಂತೆ. ಭಾರತದ ಸೇನೆಗೆ ಬಂತು ಮಹಾಬಲ. ಆಪರೇಷನ್ ಸಿಂಧೂರ್ ಬಳಿಕ ಸೇನೆಗೆ ಕೇಂದ್ರ ಸರ್ಕಾರ ಮತ್ತಷ್ಟು ಶಕ್ತಿ ನೀಡುತ್ತಿದೆ. ಸೇನೆಗೆ ಹೆಚ್ಚುವರಿಯಾಗಿ 50,000 ಕೋಟಿ ಪೂರಕ ಅನುದಾನ ನೀಡಲು ಪ್ರಧಾನಿ ಮೋದಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಇದೇ ಬಜೆಟ್ನಲ್ಲೇ ಸೇನೆಗೆ 6.81 ಲಕ್ಷ ಕೋಟಿ ಮೀಸಲಿಡಲಾಗಿತ್ತು. ಇದೀಗ 50,000 ಕೋಟಿ ಹೆಚ್ಚುವರಿ ಅನುದಾನ ನೀಡಲು ನಿರ್ಧರಿಸಿದ್ದಾರೆ. ಅಲ್ಲಿಗೆ ರಕ್ಷಣಾ ಕ್ಷೇತ್ರಕ್ಕೇನೆ 7 ಲಕ್ಷ ಕೋಟಿ ಮೀಸಲಿಟ್ಟಂತಾಗತ್ತೆ. ಪಾಕಿಸ್ತಾನ ವಿರುದ್ಧದ ಯುದ್ಧದ ಕಾರ್ಮೋಡ ಕಮ್ಮಿ ಆದ್ರೂ ನಮ್ಮ ಸೇನೆಗಳ ಪರಾಕ್ರಮ ಮಾತ್ರ ನಿಂತಿಲ್ಲ. ಎಕ್ಸ್ನಲ್ಲಿ ನೌಕಾಪಡೆ ವಿಡಿಯೋ ರಿಲೀಸ್ ಮಾಡಿದ್ದು ಯಾವುದೇ ಕ್ಷಣದಲ್ಲೂ ಸಮರಕ್ಕೆ ಸಿದ್ಧ, ಎಂದಿಗೂ ಮಣಿಯದ ನಾವು ಸಮರಕ್ಕೆ ಸಿದ್ಧ ಅಂತ ಭಾರತೀಯ ನೌಕಾ ಸೇನೆ ವಿಡಿಯೋ ರಿಲೀಸ್ ಮಾಡಿದ್ರೆ ಇನ್ಮೇಲೆ ಸಣ್ಣ ಕಿರಿಕ್ ಮಾಡಿದ್ರು ಸರ್ವನಾಶ ಮಾಡ್ತೀವಿ ಅನ್ನೋದನ್ನ ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನ ನೌಕಾಪಡೆ ಮಾಡ್ತಿದೆ. ಇನ್ನೊಂದ್ ಕಡೆ ಆಪರೇಷನ್ ಸಿಂಧೂರ್ನ ವಿಷಯದಲ್ಲೂ ರಾಜಕೀಯ ನಡೆಯುತ್ತಿದೆ. ಪಾಕಿಸ್ತಾನದ ದಾಳಿ ಬಗ್ಗೆ ಚಕಾರ ಗೆತ್ತಿರೋ ಕೈ ನಾಯಕರು ಟ್ರಂಪ್ ಹೇಳಿಕೆಯನ್ನೇ ಗೆಟ್ಕೊಂಡು ಬಿಜೆಪಿ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಕೌಂಟರ್ ಕೊಟ್ಟಿದ್ದಾರೆ.
ಟ್ರಂಪ್ ಹೇಳಿದ್ದಕ್ಕೆ ಕದನ ವಿರಾಮ ಮಾಡಿದ್ರಾ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದು, ಆಪರೇಷನ್ ಸಿಂಧೂರ್ಗೆ ಕಾಂಗ್ರೆಸ್ ಅವಮಾನಿಸ್ತಿದೆ ಅಂತ ಬಿಜೆಪಿ ಟಾಂಗ್ ಕೊಡ್ತಿದೆ. ಟ್ರಂಪ್ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ಸ್ಪಷ್ಟನೆ ನೀಡಿಲ್ಲ ಅನ್ನೋದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಆದ್ರೆ ಕಾಂಗ್ರೆಸ್ ನಾಯಕರು ಭಾರತೀಯ ಸೇನೆಯನ್ನೇ ಅವಮಾನಿಸ್ತಿದೆ ಅಂತ ಬಿಜೆಪಿ ತಿರುಗೇಟು ಕೊಡ್ತಿದೆ. ಇನ್ನು ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ಯಾಕೆ ಅಂತ ಕೈಪಡೆ ಪ್ರಶ್ನೆ ಮಾಡ್ತಿದ್ದು, ಭಾರತೀಯ ಸೇನೆ ಮೇಲೆಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಅಂತ ಕಮಲ ಪಡೆ ತಿರುಗುಬಾಣ ಬಿಡ್ತಿದೆ. ಇಂಡೋ ಪಾಕ್ ದಾಳಿ ಬಗ್ಗೆಯೂ ಹೇಳ್ತಿದ್ದಾರೆ. ಆದ್ರೆ ಪಹಲ್ಗಾಮ್ ದಾಳಿಕೋರರು ಎಲ್ಲಿ ಹೋದ್ರು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದ್ದು, ಮೋದಿ ವರ್ಚಸ್ಸನ್ನ ಸಹಿಸೋದಕ್ಕೆ ಆಗದೆ ಕಾಂಗ್ರೆಸ್ ಇಂಥ ಆರೋಪ ಮಾಡ್ತಿದೆ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಅಷ್ಟೇ ಅಲ್ಲ, ಸರ್ವಪಕ್ಷ ಸಭೆಗೆ ಬರಲು ಮೋದಿ ಹಿಂದೇಟು ಹಾಕಿದ್ದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದ್ರೆ ಪಾಕಿಸ್ತಾನವನ್ನ ಮೆಚ್ಚಿಸುವ ಕಾಂಗ್ರೆಸ್ ಈ ಕೆಲಸ ಮಾಡ್ತಿದೆ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ವಿಶ್ವಮಟ್ಟದಲ್ಲಿ ಪಾಕ್ ಮರ್ಯಾದೆ ಹರಾಜ್ಗೆ ಪ್ಲಾನ್. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನಿಯರ ಅಸಲಿ ಮುಖವನ್ನ ವಿಶ್ವಮಟ್ಟದಲ್ಲಿ ಜಗಜ್ಜಾಹೀರು ಮಾಡೋದಕ್ಕೆ ಭಾರತ ಕ್ಯಾಂಪೇನ್ ಶುರು ಮಾಡ್ತಿದೆ. ಹೀಗಾಗಿಯೇ ಸಂಸದರ ನಿಯೋಗ 5 ರಾಷ್ಟ್ರಗಳಿಗೆ ಭೇಟಿ ನೀಡಲಿದೆ. ಹಾಗಾಗಿ ಸಂಸದರ 7 ತಂಡಗಳಲ್ಲಿ ಯಾರೆಲ್ಲಾಗಿದ್ದಾರೆ, ಎಲ್ಲೆಲ್ಲಿಗೆ ಪ್ರವಾಸ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲ ಟೀಮ್ನಲ್ಲಿ ಶಶಿ ತರೂರ್ ಇರಲಿದ್ದು, ಇವರ ತಂಡ ಅಮೆರಿಕಾಗೆ ಭೇಟಿ ನೀಡಲಿದೆ. ಕೈ ನಾಯಕ ಶಶಿ ತರೂರ್ ಟೀಮ್ನಲ್ಲಿ 6 ಮಂದಿ ಇತರೆ ನಾಯಕರು ಇರಲಿದ್ದಾರೆ. ಇನ್ನು 2ನೇ ಟೀಮ್ನ ಮುಂದಾಳತ್ವವನ್ನು ಸುಪ್ರಿಯಾ ಸುಳೆ ಹೊರಲಿದ್ದು, ದಕ್ಷಿಣ ಆಫ್ರಿಕಾ, ಈಜಿಪ್ಟ್ಗೆ ಭೇಟಿ ನೀಡಲಿದ್ದಾರೆ. ಇನ್ನು 3ನೇ ಟೀಮ್ನಲ್ಲಿ ವೈಜಯಂತ್ ಪಂಡಾ ಇರಲಿದ್ದು, ಪಶ್ಚಿಮ ಯುರೋಪ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಹಾಗೆಯೇ 4ನೇ ತಂಡದ ನೇತೃತ್ವವನ್ನ ಶ್ರೀಕಾಂತ್ ಶಿಂದೆ ಹೊತ್ತಿದ್ದು ಯುಎಇ ಮತ್ತು ಆಫ್ರಿಕಾಗೆ ಭೇಟಿ ನೀಡಲಿದ್ದಾರೆ. 5ನೇ ತಂಡದಲ್ಲಿ ಸಂಜಯ್ ಜಾ ಇರಲಿದ್ದು, ಜಪಾನ್, ದಕ್ಷಿಣ ಕೊರಿಯಾ, ಇಂಡೋನೇಷ್ಯಾ, ಮಲೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಇನ್ನು 6ನೇ ಟೀಮ್ನಲ್ಲಿ ರವಿಶಂಕರ್ ಪ್ರಸಾದ್ ಇರಲಿದ್ದು, ಮಧ್ಯಪ್ರಾಚ್ಯ ದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ಕೊನೆಯದ್ದಾಗಿ 7ನೇ ತಂಡದ ನೇತೃತ್ವವನ್ನ ಕನ್ನಿ ಬೋಳಿ ವಹಿಸಲಿದ್ದು, ರಷ್ಯಾ ಮತ್ತು ಸ್ಪೇನ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಶಶಿ ತರೂರ್ ಅವರನ್ನ ನೇಮಕ ಮಾಡಿದ್ದಕ್ಕೆ ತರೂರ್ ಅವರು ಧನ್ಯವಾದ ಹೇಳಿದ್ದಾರೆ. ದೇಶ ಸೇವೆಗೆ ಸದಾ ಸಿದ್ಧ, ಸರ್ವಪಕ್ಷ ನಿಯೋಗ ಮುನ್ನಡೆಸೋದೆ ಒಂದು ಗೌರವ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈ ವಿಷಯದಲ್ಲೂ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಈಗಾಗಲೇ ಶಶಿ ತರೂರ್ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಟಿದ್ದು, ಈಗ ಬಿಜೆಪಿ ಮಣೆ ಹಾಕಿದ್ದಕ್ಕೆ ಕೈಪಡೆ ಕೊತ ಕುದೀತಿದೆ. ಕಾಂಗ್ರೆಸ್ನಿಂದ ಶಶಿ ತರೂರ್ ಹೆಸರು ಸೂಚಿಸಿರಲಿಲ್ಲ, ಆದ್ರೂ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಜೈರಾಮ್ ರಮೇಶ್ ಪೋಸ್ಟ್ ಹಾಕಿದ್ದಾರೆ. ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಆವರಿಸಿದ್ರಿಂದ ಸೈನಿಕರಿಗೆ ಸ್ಥೈರ್ಯ ತುಂಬುವ ಸಲುವಾಗಿ ದೇಶಾದ್ಯಂತ ತಿರಂಗಾ ಯಾತ್ರೆ ಮಾಡಲಾಗ್ತಿದೆ. ಬೆಂಗಳೂರು, ಮಣಿಪುರದ ಇಂಫಾಲ್, ಉತ್ತರಾಖಂಡ್ ಸೇರಿದಂತೆ ದೇಶದ ಬಹುತೇಕ ಕಡೆ ತಿರಂಗಾ ಯಾತ್ರೆ ನಡೆಸಿದ್ದಾರೆ. ಈ ಯಾತ್ರೆಯಲ್ಲಿ ಭಾಗಿಯಾದ ಕಮಲ ನಾಯಕರು ಸೈನಿಕರ ಪರ ಜಯಘೋಷ ಮೊಳಗಿಸಿದ್ದಾರೆ. ಒಟ್ನಲ್ಲಿ ಪಾಕ್ನ ಅಸಲಿ ಬಣ್ಣ ದಿನೇ ದಿನೇ ಬಯಲಾಗ್ತಾಗಿದ್ದು, ಇನ್ನು ಮೇಲೆ ಸಣ್ಣ ಕಿರಿಕ್ ಮಾಡಿದ್ರು ಪಾಪಿ ರಾಷ್ಟ್ರಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಮನದಟ್ಟಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ಬರ ಜೋಡಿ ನೋಡ್ತಿದ್ರೆ ದೃಷ್ಟಿಯಾಗುವಂತಿತ್ತು. 10 ಕನಸು ಕಟ್ಕೊಂಡು ಹೊಸ ಬದುಕಿಗೆ ಕಾಲಿಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ಧೂರಿ ಮದ್ವೆಯೂ ಆಗಿತ್ತು. ಇನ್ನೇನು ಆರತಾಕ್ಷತೆ ನಡಿಬೇಕು ಅನ್ನುವಷ್ಟರಲ್ಲಿ ಹುಡುಗ ಸಾವಿನ ಮನೆ ಸೇರಿದ್ದಾನೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ. ಸಿಂಗಲ್ ಆಗಿದ್ದವರು ಮಿಂಗಲ್ ಆಗೋ ಸುಮಧುರ ಕ್ಷಣ. ನಾನು ಇಂಥವರನ್ನ ಮದುವೆ ಆಗ್ಬೇಕು, ಹೀಗೇ ಮದುವೆ ಆಗ್ಬೇಕು, ಹಾಗ್ ಮದುವೆ ಆಗ್ಬೇಕು ಅಂತ 10 ಕನಸು ಕಟ್ಕೊಂಡಿರ್ತಾರೆ. ಮದುವೆಗೆ ಮುಹೂರ್ತ ಫಿಕ್ಸ್ ಆದ್ರಂತೂ ಮುಗದೇ ಹೋಯ್ತು, ಸ್ವರ್ಗಕ್ಕೆ 3 ಗೇಣು ಅನ್ನೋ ಖುಷಿಯಲ್ಲಿರ್ತಾರೆ. ಇವರಿಬ್ರೂ ಕೂಡ ಇದೇ ಖುಷಿಯಲ್ಲಿದ್ರು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು 10 ಕನಸು ಕಟ್ಕೊಂಡಿದ್ರು. ಗುರು ಹಿರಿಯರು ನಿಶ್ಚಯಿಸಿದಂತೆ ಇವತ್ತು ಮದುವೆ ಕೂಡ ನಡೆದಿತ್ತು. ಇನ್ನೇನು ರಿಸೆಪ್ಷನ್ಗೆ ರೆಡಿಯಾಗಬೇಕು ಅನ್ನುವಷ್ಟರಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಮನಮೆಚ್ಚಿದ ಹುಡುಗಿಗೆ 3 ಗಂಟು ಹಾಕಿದ ಕೆಲವೇ ಹೊತ್ತಲ್ಲಿ ಗಂಡು ಸಾವಿನ ಮನೆ ಸೇರಿದ್ದಾನೆ. ಸೊಸೆಯಾದವಳು ಹೊಸ್ತಿಲು ದಾಟಿ ಬರೋದ್ರೊಳಗೆ ಗಂಡ ಅನ್ನೋ ಸೌಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ.
ತಾಳಿ ಕಟ್ಟಿದ 15 ನಿಮಿಷಕ್ಕೆ ಆರಿಹೋಯಿತು ಜೀವ ಜ್ಯೋತಿ. ಕಲ್ಯಾಣ ಮಂಟಪದಲ್ಲಿ ಕುಸಿದು ಬಿದ್ದವ ಸೇರಿದ್ದು ಮಸಣ. ಮದುವೆ ಅನ್ನೋದು 7 ಜನ್ಮದ ಅನುಬಂಧ ಅಂತಾರೆ. ಬ್ರಹ್ಮದೇವ ಮೊದಲೇ ಹೊಸೆದು ಕಳಿಸಿದ ಬಂಧ ಅಂತಾನೂ ಹಾಡಿ ಹೊಗಳ್ತಾರೆ. ಆದ್ರೆ ಇವರಿಬ್ಬರ ಜೋಡಿ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. 7 ಜನ್ಮದ ಅನುಬಂಧ ಇರಲಿ, 7 ಗಂಟೆಯೂ ಜೊತೆಯಾಗಿ ಬಾಳಲಿಲ್ಲ. ಉಸಿರಿರೋವರೆಗೂ ಜೊತೆಯಾಗಿರ್ತೀವಿ, 7 ಜನ್ಮದಲ್ಲೂ ಖುಷಿಯಾಗಿರ್ತೀವಿ ಅಂತ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವರು 15 ನಿಮಿಷದಲ್ಲೇ ನರಕ ಅನುಭವಿಸಿದ್ದಾರೆ. ಈತನ ಹೆಸರು ಪ್ರವೀಣ್, ಈ ಹೆಣ್ಮಗಳ ಹೆಸರು ಪೂಜಾ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವತ್ತು ಇವರಿಬ್ಬರ ಮದುವೆ ಇತ್ತು. ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನೂ ಕಟ್ಟಿದ್ದ. ಮಾಂಗಲ್ಯ ಧಾರಣೆಯಾಗ್ತಾ ಇದ್ದಂತೆ ಆರತಕ್ಷತೆಯ ಸಂಭ್ರಮ ಜೋರಾಗಿತ್ತು. ನವ ವಧೂವರರನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ಫೋಟೋ ಸೆಷನ್ ಶುರು ಮಾಡಿದ್ರು. ಇನ್ನು 2-3 ಫೋಟೋ ಸಹ ತೆಗೆದಿರಲಿಲ್ಲ. ಅಷ್ಟರಲ್ಲೇ ಪ್ರವೀಣ್ಗೆ ಕೈ ಕಾಲು ನಡುಕ ಶುರುವಾಗಿದೆ. ಎದೆ ನೋವು ಕಾಣಿಸಿಕೊಳ್ತಾ ಇದ್ದಂತೆ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ವಿಧಿ ಮೋಸದಾಟ ಆಡಿಯಾಗಿತ್ತು. ಆಸ್ಪತ್ರೆ ಸೇರೋ ಮೊದಲೇ ಪ್ರವೀಣನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕಲ್ಯಾಣ ಮಂಟಪಕ್ಕೆ ಹೋಗಿ ಅಕ್ಕಿ ಕಾಳು ಒಗದ್ರ ಪ್ಲೇ ನನಗೆ ತಿರುಗಿ ಬಂದಂಗೆ ಆಗ್ಲತ್ತೈತಿ. ನೀರು ಕೊಡಿರ್ತಂದ ನೀರು ಕುಡಿಸೋಳಗೆ ಒಟ್ಟಾಗ ಇದನ್ನ ಆಗ್ಬಿಟ್ಟು ಏನು ಮಾತಾಡೋಲ್ಲದ ಏನೂ ಇಲ್ಲ. ಎಲ್ಲಿದಿಂದ ಬಂದಿತ್ತು, ಎಲ್ಲಿದಿಂದ ಅವರು ಇದನ್ನು ಮಾಡಿದ್ರು, ಭಾಳ ಇದನ್ನು ಮಾಡಿದ್ರು. ಭಾಳ ನಮಗೆ ಏನು ಮಾತಾಡೋಕ್ಕೆ ಸೊಗಸು ಆಗೋದಾಗಿತ್ತು. ಪ್ರವೀಣ್ ಹಾಗೂ ಪೂಜಾ ಮದುವೆಗೂ ಮೊದಲೇ ಸಂಬಂಧಿಕರು. ಸೋದರ ಮಾವನ ಮಗಳ ಜೊತೆಗೆ ಮದುವೆ ನಿಶ್ಚಯಿಸಿದ್ರು. ಪ್ರವೀಣ್ ತಂದೆ ಶ್ರೀಶೈಲ್ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ. ಇವರ ಹಿರಿಯ ಮಗನಾಗಿದ್ದ ಪ್ರವೀಣ್ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪೂಜಾ ಹಾಗೂ ಪ್ರವೀಣ್ ಒಟ್ಟಿಗೆ ಬೆಳೆದವರು. ಇವರ ಬಗ್ಗೆಯೂ ಎರಡೂ ಮನೆಯವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬೇರೆ ಕಡೆ ಸಂಬಂಧ ಬೆಳೆಸೋದೇಕೆ ಅಂತ ತಾವೇ ಕೊಟ್ಟು ತಗೊಳ್ಳೋ ಸಂಬಂಧ ಮಾಡಿದ್ರು. ಇನ್ನೇನು ಮದುವೆ ಆಗಿತ್ತು, ಆರತಕ್ಷತೆಯೂ ಮುಗಿದಿದ್ರೆ ಹೆಣ್ಣು ಗಂಡು ಮನೆ ಸೇರ್ತಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಭಗವಂತ ಚೆಲ್ಲಾಟವಾಡಿದ್ದಾನೆ. ಅಕ್ಷತೆಯನ್ನು ಹಾಕಿ 100 ವರ್ಷ ಕಾಲ ಶುಭದಿಂದ ಬದುಕಿರಿ ಅಂತೇಳಿ ಶುಭ ಹಾರೈಸಿ ಬಂದಿರತಕ್ಕಂಥವ್ರು ಇವತ್ತಿನ ದಿವಸ ದುರ್ಘಟನೆ ಏನಪ್ಪ ಅಂತಂದ್ರೆ ಮದುಮಗ ಹಾರ್ಟ್ ಆಗಿ ದೇಹವನ್ನು ಬಿಟ್ಟಿದ್ದು ನೆರೆದು ಬಂದು ಹರಿದು ಹೋಯ್ತು ಅನ್ನೋ ಹಂಗೆ ನೆರೆದಿರ್ತಕ್ಕಂಥ ಜನ ಎಲ್ಲ ಅವನ ಅಂತ್ಯಕ್ರಿಯೆಯನ್ನು ಮಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತಿನ ದಿನ ಮೂಡಿದೆ. ಮದುವೆಗೆ ಮಾಡಿಸಿದ್ದ ಊಟವನ್ನ ಒಬ್ರು ಒಂದು ತುತ್ತು ತಿಂದಿಲ್ಲ. ವರ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ಸ್ಮಶಾನದಂತಾಗಿದೆ. ಮದುವೆಗೆ ಬಂದವರೆಲ್ಲ ಹುಡುಗನ ಅಂತ್ಯಕ್ರಿಯೆಗೆ ಹೋಗುವಂತಾಗಿದೆ. ಒಟ್ನಲ್ಲಿ ಮದುವೆ ಬಗ್ಗೆ 10 ಕನಸು ಕಟ್ಕೊಂಡ ಜೋಡಿ ಬಾಳಲ್ಲಿ ದೇವರು ಮೋಸದಾಟವಾಡಿದ್ದು ಮಾತ್ರ ದುರಂತ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಆಕೆ 3 ಮಕ್ಕಳ ತಾಯಿ. ಕೆಲ್ಸಕ್ಕೆ ಅಂತ ಮಂಗಳೂರಿಗೆ ಹೋದವಳು ಅಲ್ಲೇ ಪ್ರಾಯದ ಹುಡುಗನ ಪ್ರೀತಿಗೆ ಬಿದ್ದಿದ್ಲು. ಊರು ಕೇರಿ ಅಂತ ರೌಂಡ್ಸ್ ಹಾಕಿದವಳು ಹುಡುಗನ ಮದ್ವೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಬ್ಲಾಕ್ ಮೇಲ್ ಶುರು ಮಾಡಿದ್ಲು. ಇದರಿಂದ ಕೆರಳಿ ಕೆಂಡವಾದ ಪ್ರಿಯಕರ ಆಂಟಿಯ ಚಟ್ಟ ಕಟ್ಟಿದ್ದಾನೆ. ಹದಿಹರೆಯದ ಹುಡುಗನ ಹಿಂದೆ ಬಿದ್ದಿದ್ಲು ಆಂಟಿ. 3 ಮಕ್ಕಳ ತಾಯಿಯ ಪ್ರೇಮ ಪುರಾಣ ಇಟ್ರು ಮುಹೂರ್ತ. ಇವರಿಬ್ಬರ ಪೋಸ್ ನೋಡ್ತಾ ಇದ್ರೆ ಜನುಮದ ಜೋಡಿಯೇ ಇರಬೇಕು ಅನ್ಸುತ್ತೆ. ಹೆಗಲ ಮೇಲೆ ಕೈ ಹಾಕೊಂಡು ಊರೂರು ರೌಂಡ್ಸ್ ಹಾಕೊಂಡು ಫುಲ್ ಮಸ್ತಿ ಮಾಡ್ತಾ ಇದ್ರು. ಇವಳಿಗೆ ಹೇಳೋರು ಕೇಳೋರು ಇರಲಿಲ್ಲ, ಇವನಿಗೆ ಯಾರ ಭಯವೂ ಇರಲಿಲ್ಲ. ಆಂಟಿ ಹಿಂದೆ ಬಿದ್ದಿದ್ದ ಮದನ ಕುಮಾರ ಕಾಮ ಪ್ರೇಮದಲ್ಲಿ ತೇಲಾಡ್ತಾ ಇದ್ದ. ಈಕೆ ಕೂಡ 3 ಮಕ್ಕಳ ತಾಯಿ ಅನ್ನೋದನ್ನ ಮರ್ತು ಚಿಗುರು ಮೀಸೆ ಹುಡುಗನ ತೋಳ ತೆಕ್ಕೆಯಲ್ಲಿ ಹೊರಳಾಡ್ತಾ ಇದ್ಲು. ಇದೇ ಕಾಮ ಪ್ರೇಮವೇ ಈಗ ಜೀವಕ್ಕೆ ಸಂಚಕಾರ ತಂದಿದೆ. ಹುಡುಗನ ಮನೆಯಲ್ಲಿ ಹೆಣ್ಣು ನೋಡೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಆಂಟಿ ನವರಂಗಿ ಆಟ ಶುರು ಮಾಡಿದ್ದಾಳೆ. ಇಷ್ಟು ದಿನ ಮಧುಮಾಸ ತೋರಿಸ್ತಾ ಇದ್ದವಳು ಕಂತೆ ಕಾಸಿನ ಡಿಮ್ಯಾಂಡ್ ಇಟ್ಟು ಮಸಣ ಸೇರಿದ್ದಾಳೆ. ಏಪ್ರಿಲ್ 23ನೇ ತಾರೀಕು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ದೊಡ್ಡೂರ ರಸ್ತೆಯ ಬಯಲು ಬಸವೇಶ್ವರ ದೇವಸ್ಥಾನದ ಬಳಿ ಬಿದ್ದಿದ್ದ ಮಹಿಳೆ ಶವ ನೋಡಿ ಇಡೀ ಊರೇ ಹೌಹಾರಿ ಹೋಗಿತ್ತು.
ಯಾರು ಅನ್ನೋದು ಗೊತ್ತಿಲ್ಲ, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಊರು ಮುಂದೆ ಮಹಿಳೆ ಶವ ಪತ್ತೆಯಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಸ್ಥಳಕ್ಕೆ ಆಗಮಿಸಿದ್ದ ಲಕ್ಷ್ಮೇಶ್ವರ ಪೊಲೀಸರು ಇದೊಂದು ಕೊಲೆ ಅಂತ ಅವತ್ತೇ ಅನುಮಾನ ಪಟ್ಟಿದ್ರು. ಆದರೆ ವಾರ ಕಳೆದ್ರೂ ಮೃತದೇಹ ಯಾರದ್ದು ಅನ್ನೋದು ಗೊತ್ತಾಗಿರಲಿಲ್ಲ. ಕೊನೆಗೆ ಲಕ್ಷ್ಮೇಶ್ವರ ತಾಲೂಕಿನ ನೇಲೋಗಲ್ ಗ್ರಾಮದ ಲಕ್ಷ್ಮಿ ಅನ್ನೋದು ಗೊತ್ತಾಯಿತು. ಮೃತಳ ಸಹೋದರಿ ನೀಡಿದ ದೂರಿನ ಅನ್ವಯ ತನಿಖೆಗಿಳಿದ ಪೊಲೀಸರು 3 ಮಕ್ಕಳ ತಾಯಿಯ ಪ್ರೇಮ ಪ್ರಸಂಗವನ್ನ ಬಯಲು ಮಾಡಿದ್ದಾರೆ. ಆಂಟಿ ಮೊಬೈಲ್ನಲ್ಲಿದ್ದ ಸಣ್ಣ ಸುಳಿವನ್ನ ಬೆನ್ನತ್ತಿದ ಖಾಕಿ ಪಡೆ ಆಂಟಿ ಲವ್ಗೆ ಖೆಡ್ಡ ತೋಡಿದೆ. ಸಾವಿನಲ್ಲಿ ಸಂಶಯ ಇರೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಿಸಿಕೊಂಡು ಸೋಮೋಟೋ, ಯಾಕಂದರೆ ಇದು ಬಾಡಿ ಮೇಲೆ ಕೆಲವು ಇಂಜುರೀಸ್ ಪ್ರಕರಣವನ್ನು ದಾಖಲಿಸಿಕೊಂಡು ಸಸ್ಪಿಷಿಯಸ್ ಡೆತ್ ಅಂತ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವಾಗ ಈ ಒಂದು ಮೃತದೇಹ ಏನು ಸಿಕ್ಕಿತ್ತು ಅದರ ಬಗ್ಗೆ ವಿವರವಾಗಿ ತನಿಖೆ ಕೈಗೊಳ್ಳಾಗಿ ಶ್ರೀಮತಿ ಲಕ್ಷ್ಮಿ ಆನಂದ್ ಇಂಗಳಗಿ ಅನ್ನೋದು ಇದು ಡೆಡ್ ಬಾಡಿ ಅಂತ ಐಡೆಂಟಿಫೈ ಆಗ್ತದೆ. ಮೃತ ಲಕ್ಷ್ಮಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದರೆ ಗಂಡ ದೂರ ಆಗಿದ್ರಿಂದ ಒಬ್ಬಂಟಿ ಬದುಕು ನಡೆಸ್ತಾ ಇದ್ಲು. ಹೊಟ್ಟೆಪಾಡಿಗಾಗಿ ಮಂಗಳೂರಿಗೆ ಹೋಗಿದ್ದವಳು ಅಲ್ಲೇ ಕೂಲಿ ಮಾಡ್ಕೊಂಡಿದ್ಲು. ಇದೇ ಟೈಮ್ನಲ್ಲೇ ಹಾವೇರಿಯ ಡ್ರೈವರ್ ಸುನೀಲನ ಪರಿಚಯವಾಗಿದೆ. ಯಾವಾಗ ಮಾತುಕತೆ ಜೋರಾಯ್ತು, ಡ್ರೈವರ್ ಸುನೀಲ ಕಂಟ್ರೋಲ್ ತಪ್ಪಿ ಹೋಗಿದ್ದ. ಇತ್ತ ಒಬ್ಬಂಟಿಯಾಗಿದ್ದ ಆಂಟಿಗೆ ಪ್ರಾಯದ ಜೋಡಿ ಸಿಗ್ತಾ ಇದ್ದಂಗೆ ಪ್ರಪಂಚವನ್ನೇ ಮರ್ತಿದ್ಲು. ರಜೆ ಸಿಕ್ಕಾಗ್ಲೆಲ್ಲ ರೌಂಡ್ಸ್ ಹೊಡೆಯೋದಕ್ಕೆ ಶುರು ಮಾಡಿದವರು ಹಗಲೊತ್ತಲ್ಲೇ ನಕ್ಷತ್ರ ಎಣಿಸ್ತಾ ಇದ್ರು. ಗಂಡ ಹೆಂಡತಿ ಅಲ್ಲ ಅನ್ನೋದು ಬಿಟ್ರೆ ಇವರಿಬ್ಬರ ಮಧ್ಯೆ ಎಲ್ಲ ಇತ್ತು. ಇತ್ತೀಚೆಗೆ ಸುನಿಲ್ಗೆ ಮದುವೆ ಮಾಡಬೇಕು ಅಂತ ಮನೆಯವರು ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಲಕ್ಷ್ಮಿ ಗೊತ್ತಾಗ್ತಾ ಇದ್ದಂಗೆ ಅಸಲಿ ಆಟ ಶುರು ಮಾಡಿದಾಳೆ. ನೀನ್ ಬೇರೆ ಮದ್ವೆ ಆಗೋದೇ ಆದ್ರೆ ನನಗೆ 5 ಲಕ್ಷ ಹಣ ಕೊಡಬೇಕು, ಇಲ್ದೇ ಇದ್ರೆ ನಮ್ಮಿಬ್ಬರ ವಿಷಯವನ್ನ ಎಲ್ರಿಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಶುರು ಮಾಡಿದ್ಲು. ಇದರಿಂದ ರೊಚ್ಚಿಗೆದ್ದ ಸುನೀಲ ಹಂತಕ ಪಡೆಯೊಂದನ್ನ ರೆಡಿ ಮಾಡಿದ್ದಾನೆ. ಗೆಳೆಯರಾದ ಸಿದ್ದಪ್ಪ, ನಟರಾಜ್ ಹಾಗೂ ರಮೇಶನ ಜೊತೆ ಸೇರ್ಕೊಂಡು ಕೊಲೆಗೆ ಸಂಚು ರೂಪಿಸಿದ್ದಾನೆ. ಏಪ್ರಿಲ್ 22ನೇ ತಾರೀಕು ತನ್ನ ಕಾರ್ನಲ್ಲೇ ಕರ್ಕೊಂಡು ಹೊರಟವ ಕುತ್ತಿಗೆಗೆ ಕೇಬಲ್ ವೈರ್ ಬಿಗಿದು ಕೊಲೆ ಮಾಡಿದ್ದಾನೆ. ನಂತರ ಮೃತದೇಹವನ್ನ ಸೂರಣಗಿ ಬಳಿ ಎಸ್ದು ಪರಾರಿಯಾಗಿದ್ದ. ರಾತ್ರಿ ಹೊತ್ತಿನಲ್ಲಿ ಕಾರಲ್ಲಿ ಹೋಗುವಾಗ ಹಾನಗಲ್ ಕ್ರಾಸ್ ಹತ್ರ ಈ ಒಂದು ಹೆಣ್ಮಗಳಿಗೆ ಈ ಎಲ್ಲ ಸ್ನೇಹಿತರ ಸಹಾಯ ಪಡೆದುಕೊಂಡು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿ ಮತ್ತೆ ಡೆಡ್ ಬಾಡಿಯನ್ನು ತಂದು ಸೂರಣಗಿ ಹತ್ರ ಬಿಸಾಕಿ, ಅಂದರೆ ಬೇರೆ ಯಾರ್ದಾದ್ರೂ ಮೇಲೆ ಡೌಟ್ ಬರಲಿ ಅನ್ನೋ ಥರ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಒಟ್ಟು 4 ಜನ ಆರೋಪಿತರು. ಆ ಆರೋಪಿತರನ್ನ ತಕ್ಷಣ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಒಟ್ನಲ್ಲಿ ಪ್ರಾಯದ ಹುಡುಗನ ಹಿಂದೆ ಬಿದ್ದ 3 ಮಕ್ಕಳ ತಾಯಿ ಮಸಣ ಸೇರಿದ್ದು, ಆಂಟಿ ಹಿಂದೆ ಬಿದ್ದ ಲವರ್ ಕೂಡ ಜೈಲು ಸೇರಿದ್ದಾನೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಗ ಖಾಲಿ ಪೋಲಿ ತಿರುಗ್ತಿದ್ದ. ಎಷ್ಟೇ ಬುದ್ಧಿ ಹೇಳಿದ್ರೂ ಯಾರೊಬ್ಬರ ಮಾತು ಕೇಳ್ತಿರ್ಲಿಲ್ಲ. ಹಣಕ್ಕಾಗಿ ಅಜ್ಜಿಯ ಜೀವ ತಿಂತಿದ್ದವ ಜಸ್ಟ್ 100 ರೂಪಾಯಿಗೆ ಹೆಣ ಉರುಳಿಸಿದ್ದಾನೆ. ರೂಪಾಯಿ ಕೊಡ್ಲಿಲ್ಲ ಅಂತ ಅಜ್ಜಿಯ ಕಗ್ಗೋಲೆ. ರುಬ್ಬುವ ಕಲ್ಲು ಎತ್ತಾಕಿ ಕೊಂದೇ ಬಿಟ್ಟ ಮೊಮ್ಮಗ. ಅಜ್ಜ ಅಜ್ಜಿ ಅಂದ್ರೆ ಮೊಮ್ಮಕ್ಕಳಿಗೆ ಏನೋ ಒಂಥರ ಪ್ರೀತಿ. ತಂದೆ ತಾಯಿಗಿಂತ ಅಜ್ಜ ಅಜ್ಜಿ ಜೊತೆಗಿನ ಬಾಂಧವ್ಯವೇ ಜಾಸ್ತಿ. ಹೀಗಾಗಿಯೇ ಅಜ್ಜ ಅಜ್ಜಿ ಕೂಡ ತಮ್ಮ ಮಕ್ಕಳಿಗಿಂತ ಮೊಮ್ಮಕ್ಕಳೇ ಜೀವ ಅಂದ್ಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಮೊಮ್ಮಗ ಸ್ವಂತ ಅಜ್ಜಿ ಪಾಲಿಗೆ ರಣರಾಕ್ಷಸನಾಗಿದ್ದಾನೆ. ಜಸ್ಟ್ 100 ರೂಪಾಯಿಗೆ ಅಜ್ಜಿಯ ಹೆಣ ಉರುಳಿಸಿದ್ದಾನೆ. ಇವನ ಹೆಸರು ಚೇತನ್ ಅಂತ. ಕೊಪ್ಪಳದ ಕನಕಗಿರಿ ಪಟ್ಟಣದ 13ನೇ ವಾರ್ಡ್ ನಿವಾಸಿ. ಕೆಲಸ ಕಾರ್ಯ ಏನೂ ಇಲ್ಲ. 3 ಹೊತ್ತು ತಿನ್ನೋದು, ಬೀದಿ ಬೀದಿ ತಿರುಗೋದೇ ಕೆಲಸ. ಹೆತ್ತವರ ಪಾಲಿಗಂತೂ ಯಾವತ್ತೂ ಒಳ್ಳೆ ಮಗ ಆಗ್ಲೇ ಇಲ್ಲ. ಖಾಲಿ ಪೋಲಿ ತಿರುಗ್ತಿದ್ದವ ಹಣಕ್ಕಾಗಿ ಇನ್ನಿಲ್ಲದ ಕಾಟ ಕೊಡ್ತಿದ್ದ. ನೆನೆ ತನ್ನಜ್ಜಿ ಬಳಿಯೂ ಹಣ ಕೇಳಿದ್ದಾನೆ. 100 ರೂಪಾಯಿ ಬೇಕು, ನನಗೆ ಈಗ್ಲೇ ಕೊಡು ಅಂತ ಕಾಟ ಕೊಟ್ಟಿದ್ದಾನೆ. ಅಜ್ಜಿ ಆದ್ರೂ ಎಲ್ಲಿಂದ ಹಣ ತರುತ್ತೆ? ಎಷ್ಟೇ ಕೊಟ್ರೂ ತಿಂದು ತೇಗ್ತಿದ್ದ. ಹೀಗಾಗಿಯೇ ನನ್ನ ಹತ್ರ ಇಲ್ಲ, ಹೋಗಿ ನಿಮ್ಮಪ್ಪನ್ನ ಕೇಳು ಎಂದಿದ್ದಾಳೆ. ಇಷ್ಟಕ್ಕೆ ನಕಶಿಕಾಂತ ಉರಿದು ಹೋದವ ಅಜ್ಜಿಯ ಹೆಣ ಉರುಳಿಸಿದ್ದಾನೆ. ಯಾವಾಗ ಅಜ್ಜಿ ಹಣ ಇಲ್ಲ ಅಂದ್ಲೋ ಮೊಮ್ಮಗ ಅನಿಸಿಕೊಂಡವ ರಣರಾಕ್ಷಸನಾಗಿದ್ದಾನೆ.
ಯಾವಾಗ ಕೇಳಿದ್ರು ಇಲ್ಲ ಅಂತೀಯ, ನೀನು ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಅಂತ ರುಬ್ಬುವ ಕಲ್ಲು ತಂದು ತಲೆ ಜಜ್ಜಿದ್ದಾನೆ. ಯಾವಾಗ ಹಿರಿಜೀವ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತೋ ಮನೆಯವರೆಲ್ಲ ಸೇರ್ಕೊಂಡು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ. ಆದರೆ ಪ್ರಯೋಜನವಾಗಿಲ್ಲ. ಮಾರ್ಗ ಮಧ್ಯದಲ್ಲೇ ವೃದ್ಧೆ ಅಜ್ಜಿ ಪ್ರಾಣ ಬಿಟ್ಟಿದ್ದಾಳೆ. ಕೊಲೆ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಹಂತಕ ಮೊಮ್ಮಗನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ಕೇವಲ 100 ರೂಪಾಯಿಗೆ ಒಂದು ಜೀವ ತೆಗೆಯೋದು ಅಂದ್ರೆ ನಿಜಕ್ಕೂ ದುರಂತ ಬಿಡಿ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಅವರೆಲ್ಲ ಕಷ್ಟಪಟ್ಟು ದುಡಿದಿದ್ದ ಹಣವನ್ನ ಕೂಡಿಡ್ತಿದ್ರು. ಕೊನೆ ಕಾಲದಲ್ಲಿ ಸಹಾಯಕ್ಕಾಗುತ್ತೆ ಅಂತ ಕನಸು ಕಂಡಿದ್ರು. ಆದ್ರೆ ಲಕ್ಷದ ಆಸೆ ತೋರಿಸಿದವರು 5 ಕೋಟಿಗೂ ಹೆಚ್ಚು ಹಣ ಬಾಚಿಕೊಂಡು ಹೋಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಹಾ ಮೋಸ. ಆಫರ್ ಆಮಿಷ, ಕೋಟಿ ಧೋಕಾ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಅಲ್ಲಿವರೆಗೂ ಗಿದ್ದೇಗಿರ್ತಾರೆ ಅಂತಾರಲ್ಲ. ಇದಕ್ಕೆ ನೋಡಿ, ಅಮಾಯಕರ ಅಮಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡವರು ಕೋಟಿ ಲೂಟಿ ಮಾಡಿದ್ದಾರೆ. ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಕೂಡಿಟ್ಟಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಅಲ್ಪ ಸ್ವಲ್ಪ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ. ಈಕೆ ನೋಡಿ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್. ಈಕೆ ಹೆಸರು ಜಯಮ್ಮ ಅಂತ. ಎಐಟಿಯುಸಿ ಸಂಯೋಜಿತ ಅಂಗನವಾಡಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ. 5 ವರ್ಷದ ಹಿಂದೆ ಶ್ರೀಧರ್ ಅನ್ನೋರು ದೇವನ ಪ್ರಿಯದರ್ಶಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ರು. ಇದರ ಜೊತೆ ಕೈ ಜೋಡಿಸಿದ್ದ ಜಯಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಖಾಸಗಿ ಟ್ರಸ್ಟ್ಗೆ ಹಣ ಹೂಡಿಕೆ ಮಾಡಿದ್ರೆ ಕೊನೆಯಲ್ಲಿ ಇಂತಿಷ್ಟು ಹಣ ಕೊಡ್ತೀವಿ, ಸನ್ಮಾನ ಮಾಡ್ತೀವಿ ಅಂತೆಲ್ಲ ಹೇಳಿ ಆಮಿಷ ಹುಟ್ಟಿಸಿದ್ದಾರೆ. ಮೊದಲೇ ಅಂಗನವಾಡಿ ಕಾರ್ಯಕರ್ತೆಯರು ಅರೆಕಾಸಿಗಾಗಿ ಕೆಲಸ ಮಾಡೋರು. ಅಲ್ಪ ಸ್ವಲ್ಪ ಹಣವನ್ನ ಕೂಡಿಟ್ರೆ ಮುಂದೆ ಸಹಾಯಕ್ಕೆ ಬರುತ್ತೆ ಅಂತ ಜಯಮ್ಮನ ಮಾತಿಗೆ ತಲೆಯಾಡಿಸಿದ್ದಾರೆ. ಕೊನೆಗೆ ಒಬ್ರಲ್ಲಾಗಿಬ್ರಲ್ಲ, ಬರೋಬ್ಬರಿ 18,000 ಅಂಗನವಾಡಿ ಕಾರ್ಯಕರ್ತೆಯರು ಈ ಖಾಸಗಿ ಟ್ರಸ್ಟ್ಗೆ ಹಣ ಹೂಡಿದ್ರು. ಇಲ್ಲಮ್ಮ, ನೀನು ಕಾರ್ಯಕರ್ತರಿಗೆ ಒಳ್ಳೇದಾಗ್ತತಿ. ಕಾರ್ಯಕರ್ತರಿಗೆ ನಿವೃತ್ತಿ ಆದಮೇಲೆ 1 ಲಕ್ಷ ಬರ್ತತಿ. ಆಮೇಲೆ ಸಹಾಯಕರಿಗೂ 1 ಲಕ್ಷ ಬರ್ತತಿ. ಮತ್ತು ಪ್ರೆಗ್ನೆನ್ಸಿ ಮದರ್ಸಿಗೆ 25,000 ರೂಪಾಯಿ ಬರ್ತತಿ. ಸಿಜರಿನ್ ಆದ್ರೆ 50,000 ರೂಪಾಯಿ ಬರ್ತತಿ. SLC ಆದ ಮಕ್ಕಳಿಗೆ 25,000 ರೂಪಾಯಿ ಬರ್ತತಿ. PUCಯಲ್ಲಿ ರ್ಯಾಂಕ್ ಪಡೆದ ಮಕ್ಕಳಿದ್ರೆ ಅವರಿಗೆ 50,000 ರೂಪಾಯಿ ಬರ್ತೈತಿ ಅಂತ ಹೇಳಂದು ನಮಗೆ ಆಮಿಷ ಒಡ್ಡಿದ್ದಾರೆ. ನಾವು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ತೈತೆ ಅನ್ನೋ ಉದ್ದೇಶದಿಂದ ಕಿವಿ ಕೊಟ್ಟಿವಿ. ನಮಗೆ ಒತ್ತಾಯಪೂರ್ವಕವಾಗಿ ಕರೆಸಿ ನಮಗೆ ಪ್ರತಿ ತಿಂಗಳ 310 ರೂಪಾಯಿ ನಾವು ಭಾಳ ಮಂದಿ ಇದನ್ನು ಪೂರ್ಣಾವಧಿದು 1 ವರ್ಷದ್ದು 1.5 ವರ್ಷದ್ದು ದುಡ್ಡು ಕಟ್ಟಿಸಿದೇವ್ರಿ ನಾವು. ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ತಿಂಗಳು 310 ರೂಪಾಯಿ ಕಟ್ಟಿದ್ರೆ ಭರಪೂರ ಆಫರ್ ಕೊಡ್ತೀವಿ ಅಂತಾನೆ ಟೋಪಿ ಹಾಕಿದ್ದಾರೆ. ಟ್ರಸ್ಟ್ನ ಪ್ರತಿ ಸದಸ್ಯರಿಗೆ 1 ಲಕ್ಷ ರೂಪಾಯಿ ನಿವೃತ್ತಿ ಸಹಾಯಧನ, ಮರಣ ಹೊಂದಿದ್ರೆ 2.5 ಲಕ್ಷ ರೂಪಾಯಿ, ನಿವೃತ್ತಿ ಆದ್ರೆ ಪ್ರತಿ ತಿಂಗಳು 5,000 ರೂಪಾಯಿ ನಿವೃತ್ತಿ ವೇತನ ಕೊಡ್ತೀವಿ ಅಂದಿದ್ರು. ಬರೀ ಕಾರ್ಯಕರ್ತೆಯರಿಗೆ ಮಾತ್ರವಲ್ಲ, ಅಂಗನವಾಡಿ ಸಹಾಯಕರಿಗೂ ಪ್ರತಿ ತಿಂಗಳು 2,500 ರೂಪಾಯಿ ಕೊಡೋದಾಗಿ ಆಮಿಷ ಒಡ್ಡಿದ್ರು. ಯಾವಾಗ 5 ಕೋಟಿಗೂ ಹೆಚ್ಚು ಹಣ ಇವರ ಅಕೌಂಟ್ಗೆ ಜಮೆ ಆಯ್ತೋ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಿದ್ದಾರೆ. ಕನಿಷ್ಠ ರಾಜ್ಯದಲ್ಲಿ ಸುದ್ದಿ ಪ್ರಕಾರ ನನಗೆ 18,000 ಅಂದಾಜು ಮಹಿಳೆಯರಿಗೆ ಮೋಸ ಆಗಿದ್ದು. ಮತ್ತು ಈಗ ಸುಮಾರು 3-5 ಕೋಟಿವರೆಗೂ ಆಗ್ಬೋದು ಅಂತ ಐತಿ. ಇಂಥವೆಲ್ಲ ಮಾಡ್ಕೊಂಡು ಹೋಗಿ ಇವತ್ತು ನನಗೆ ಅಂದಾಜು ಅಂದ್ರೆ 3-3.5 ಕೋಟಿ ರೂಪಾಯಿ 18,000 ಜನ ಎಲ್ಲ ಬದಲಿದಾರ. ಟೋಟಲ್ ನಮ್ಮ ಸಂಘಟನೆ ಎಲ್ಲೆಲ್ಲದವು ಜಯಮ್ಮನವ್ರ ನಂಬಿಕೆ ಮೇಲೆ ಇಟ್ಟು ಎಲ್ಲ ಹೆಣ್ಮಕ್ಳು ಹಣ ಹಾಕ್ಯಾರ. ಒಟ್ನಲ್ಲಿ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಕೋಟಿ ಎತ್ಕೊಂಡು ಜೂಟ್ ಹೇಳಿದ್ದಾರೆ. ಆದ್ರೆ 1 ರೂಪಾಯಿಯನ್ನ ಕೂಡಿಟ್ಟು ಕಂಡವರ ಬಾಯಿಗೆ ಸುರಿದವರು ಕಣ್ಣೀರಿಡುತ್ತಿದ್ದಾರೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಆ ಜೋಡಿ ಮದುವೆಯಾಗಿ 60 ವರ್ಷ ಆಗಿತ್ತು. ಹೀಗಾಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಅದ್ಧೂರಿ ಷಷ್ಠಿ ಪೂರ್ತಿ ಆಚರಿಸಿದ್ದಾರೆ. ಊರೋರಿಗೆಲ್ಲ ಊಟ ಹಾಕಿಸಿ ಹಿರಿ ಜೀವಕ್ಕೆ ಮತ್ತೊಮ್ಮೆ ಮದುವೆ ಮಾಡಿಸಿದ್ದಾರೆ. 80 ವರ್ಷದ ಇಳಿ ಜೀವಕ್ಕೆ ಷಷ್ಠಿ ಪೂರ್ತಿ ಸಂಭ್ರಮ. ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಮುಂದೆ ಮದುವೆ. ಮದುವೆ ಅಂದ್ರೆ ಕೇವಲ 3 ಅಕ್ಷರವಲ್ಲ, 3 ಗಂಟಿನಲ್ಲಿ ಬೆಸೆಯೋ ಸಂಬಂಧ.
ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಗಂಡ ಹೆಂಡತಿಯನ್ನೋ ಅನುಬಂಧದಲ್ಲಿ ಒಂದಾಗಿ ನಡೆಸೋ ಸುಖ ಜೀವನ. ಇತ್ತೀಚೆಗಂತೂ ಕೆಲವರಿಗೆ ಮದುವೆ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ ಬಿಡಿ. 3 ಗಂಟು ಬಿದ್ದ 3 ವರ್ಷಕ್ಕೆ ಕೋರ್ಟ್ ಮೆಟ್ಟಿಲೇರ್ತಾರೆ. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದವರು 7 ವರ್ಷವೂ ಜೊತೆಯಾಗಿರಲ್ಲ. ಇಂಥವರ ಮಧ್ಯೆ ಇಲ್ಲೊಂದು ಜೋಡಿ 60 ವರ್ಷ ಒಟ್ಟಿಗೆ ಸಂಸಾರದ ಬಂಡಿ ಸಾಗಿಸಿ ಷಷ್ಠಿ ಪೂರ್ತಿ ಮಾಡಿಕೊಂಡಿದೆ. ಹೇಗಿದೆ ನೋಡಿ ನವ ವಧುವರರ ಜೋಡಿ. ಇವರ ಹೆಸರು ವೆಂಕಟರೆಡ್ಡಿ. ಇವರಿಗೆ 85 ವರ್ಷ. ಇವರ ಹೆಸರು ವೆಂಕಟಮ್ಮ, 80 ವರ್ಷ. ಈ ಇಳಿ ಜೀವಕ್ಕೆ ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಚಿಕ್ಕಬಳ್ಳಾಪುರದ ಬುಕ್ಕನಹಳ್ಳಿಯಲ್ಲಿ ಹಿರಿಯ ಜೀವಗಳು 2ನೇ ಬಾರಿ ಮದುವೆಯ ಸಂಭ್ರಮದಲ್ಲಿ ಮಿಂದೆದ್ದಿವೆ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಸೇರಿದಂತೆ ಒಟ್ಟು 52 ಮಂದಿ ಸೇರ್ಕೊಂಡು ಅಜ್ಜ ಅಜ್ಜಿಯ 60ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಮನೆ ಮುಂದೆ ಪೆಂಡಲ್ ಹಾಕಿ ಗಟ್ಟಿ ಮೇಳದ ಸದ್ದು ಮೊಳಗಿಸಿ ಹಿರಿ ಜೀವಗಳಿಗೆ ಹಳೆ ನೆನಪುಗಳನ್ನ ಮರುಕಳಿಸಿದ್ದಾರೆ. ಮದುವೆ ಆಗಿ 60 ವರ್ಷ ಆಗಿದೆ. 60ನೇ ವರ್ಷ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದೀವಿ ನಾವು. ಸುಮಾರು ಅವರು ಕುಟುಂಬದವರು ಟೋಟಲ್ ಒಂದು 52 ಜನ ಇದ್ದೀವಿ. ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು ಎಲ್ಲ ಸೇರಿಕೊಂಡು. ಹಿರಿಯ ಜೀವಗಳ ಷಷ್ಠಿ ಪೂರ್ತಿಗೆ ಊರಿನವರು ನೆಂಟರೆಲ್ಲ ಸಾಕ್ಷಿಯಾಗಿದ್ರು. ಮದುವೆಯಾಗಿ 60 ವರ್ಷ ಪೂರೈಸಿದ ದಂಪತಿಗೆ ಹರಸಿ ಹಾರೈಸಿದ್ರು. ಅಜ್ಜ ಅಜ್ಜಿಯ ಮದ್ವೆ ಖುಷಿ ನೋಡಿದ ಮೊಮ್ಮಕ್ಕಳು ಕುಣಿದಾಡಿದ್ದಾರೆ. ಒಟ್ನಲ್ಲಿ 60 ವರ್ಷ ಸುಖದ ಸಂಸಾರ ನಡೆಸಿದ ಜೋಡಿ ಇನ್ನೂ 100 ಕಾಲ ನೆಮ್ಮದಿಯಾಗಿ ಇರಲಿ ಅನ್ನೋದೇ ನಮ್ಮ ಆಶಯ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾವೇರಿ ಜಿಲ್ಲೆಯ ಹಲವೆಡೆ ವರುಣನ ಅಬ್ಬರ. ರಸ್ತೆಯ ಮೇಲೆಲ್ಲ ನದಿಯಂತೆ ಹರಿದ ಮಳೆ ನೀರು. ಮಳೆ ಅವಾಂತರಕ್ಕೆ ಸವಾರರ ಪರದಾಟ. ದಾವಣಗೆರೆಯಲ್ಲಿ ಧಾರಾಕಾರ ಮಳೆ. ಬಿಸಿಲಿಂದ ಕಂಗೆಟ್ಟಿದ್ದ ಜನರಿಗೆ ತಂಪೆರೆದ ವರುಣ. ಬೇಸಿಗೆಯಲ್ಲಿ ಭತ್ತದ ಬೆಳೆ ಬೆಳೆದ ರೈತರಿಗೆ ಸಂಕಷ್ಟ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ. ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯಕ್ಕೆ ವರುಣನ ಅಡ್ಡಿ. ನಗರದ ಹಲವೆಡೆ ಗುಡುಗು ಸಹಿತ ವರ್ಷಧಾರೆ. ಕೊಲ್ಲೂರು ರಸ್ತೆ ಅವ್ಯವಸ್ಥೆಗೆ ಗ್ರಾಮಸ್ಥರ ಆಕ್ರೋಶ. ಮಳೆ ಬಂದರೆ ನೀರು ನಿಂತು ಕೆರೆಯಂತಾಗುತ್ತೆ ರಸ್ತೆ. ಅಪೂರ್ಣ ಕಾಮಗಾರಿಯಿಂದ ಹೈರಾಣಾದ ಜನ. ಶಿಕಾವಿಯಲ್ಲಿ ಕುಡಿದ ಮತ್ತಲ್ಲಿ ರೌಡಿ ಶೀಟರ್ ಪುಂಡಾಟ. ಸ್ಥಳೀಯರಿಗೆ ಕಾಲಿಂದ ಒದ್ದು ಮನಸೋ ಇಚ್ಛೆ ಹಲ್ಲೆ. ಪುಂಡನ ಪುಂಡಾಟ ಮೊಬೈಲ್ನಲ್ಲಿ ಸೆರೆ. ಚಿಕ್ಕಮಗಳೂರಲ್ಲಿ ಖಾಸಗಿ ಶಾಲೆಗಳ ದರ್ಬಾರ್. ಜಿಲ್ಲೆಯಲ್ಲಿ ಬರೋಬ್ಬರಿ 69 ಸರ್ಕಾರಿ ಶಾಲೆಗಳಿಗೆ ಬೀಗ. ಶೂನ್ಯ ದಾಖಲಾತಿ ಕಾರಣ ನೀಡಿ ಶಾಲೆಗಳು ಕ್ಲೋಸ್. ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ದೋಖ. ಸರ್ಕಾರಿ ನಿಯಮ ಗಾಳಿಗೆ ತೂರಿ ಹಣ ವಸೂಲಿ. ಮೈಸೂರು ಜಿಲ್ಲೆಯ ರಾಗಿ ಕೇಂದ್ರಗಳಲ್ಲಿ ಗೋಲ್ಮಾಲ್. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.